ನಿಮ್ಮ ಯಜಮಾನ್ ಹೆಸರೇನಮ್ಮ? ಸುರೇಶ್ನಮ್ಮ. ಎಷ್ಟು ಜನ ಮಕ್ಕಳು? ಇಬ್ಬರು ಮಕ್ಕಳು. ಒಬ್ಬ ಸ್ಕೂಲಿಗೆ ಬರ್ತಾ ಇದ್ದಾನಲ್ವಾ? ಏನು ಅವನ ಹೆಸರು? ಇವಳ ಹೆಸರೇನು? ಮೃದುಲ. ಯಾಕೆ ಇವಳು ಸ್ಕೂಲಿಗೆ ಬರ್ತಾ ಇಲ್ಲ? ಏನು ಪ್ರಾಬ್ಲಮ್ ಇದೆಯಾ? ತಲೆನಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು. ಹಾಂ ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ಕೂಲ್ ಕಳಿಸ್ಬೇಕಾಯ್ತಿಲ್ಲ, ಯಾಕಮ್ಮ ಸ್ಕೂಲ್ ಕಳಿಸಿಲ್ಲ? ತೊಂದರೆ ಇಲ್ಲ, ಏನು ಹೇಳ್ತಾರೆ ಬಿಡ್ತಾರಿಲ್ಲ. ಮಕ್ಕಳನ್ನ ಯಾವಾಗಲೂ ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳ ಜೊತೆಗೆ ಇದ್ದರೆ ಆ ಮಕ್ಕಳು ಮೊದಲಿನ ಥರ ಆಗೋಕ್ಕೆ ಪ್ರಯತ್ನ ಆಗುತ್ತೆ ಮತ್ತು ಕಲಿಯೋಕ್ಕಿರುತ್ತೆ. ಇಲ್ಲೇ ಕೂತ್ಕೊಂಡು ಒಂದೇ ಮಗು ಇದ್ದರೆ ಆ ಮಗು ಏನಾಗುತ್ತೆ, ಬೇಜಾರಾಗುತ್ತೆ ಮತ್ತು ಮಕ್ಕಳ ಜೊತೆ ಬೆಳೆಯೋದಕ್ಕೆ ಆಗೋದಿಲ್ಲ. ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಆ ಮಗುನು ಸ್ಕೂಲಿಗೆ ಸೇರಬೇಕು. ಆ ಮಗು ಸ್ಕೂಲಿಗೆ ಸೇರಿದ್ರೆ ಏನಾಗುತ್ತೆ ಅಂದರೆ ಒಂದು ರೀತಿ ಒಳ್ಳೆ ವಿದ್ಯಾಭ್ಯಾಸ ಕಲಿಬೋದು. ಮಾತಾಡ್ತಾ ಮಾತಾಡ್ತಾ ಅದಕ್ಕನ್ನು ತಲೆನೂ ಸರಿ ಹೋಗ್ಬೋದು. ಬರೆಯೋಕ್ಕೂ ಬರುತ್ತೆ, ಓದೋಕ್ಕೂ ಬರುತ್ತೆ. ಓಕೆನಮ್ಮ? ಇದನ್ನು ನೀವು ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂಟಿತನ ಕಾಡುತ್ತೆ. ಈ ಮಕ್ಕಳೆಲ್ಲ ಚೆನ್ನಾಗಿರ್ಬೇಕು ಅಂತ. ನೀನು ಬಾಯಲ್ಲಿ ಈ ಕಡೆ ಕೂತ್ಕೊ, ನೀವು ಕೂತ್ಕೊ. ನೋಡಿ ಏನಾಗಿಲ್ಲ, ನಡೀತಾಳೆ, ಬೆಳೀತಾಳೆ, 4th ತಲೆ ಆಯ್ತಮ್ಮ. ಆಯಿತಾ? ಹೀಗೆ ಸ್ಕೂಲಿಗೆ ನಾಳಿಂದನೇ ನೀವು ಸೇರಿಸ್ಬೇಕು. ಸ್ಕೂಲಲ್ಲಿ ಅವಳಿಗೆ ಎಲ್ಲ ಮಕ್ಕಳ ಥರನೇ ಕೇಳ್ಬೇಕು. ಆಯ್ತಮ್ಮ? ಅಲ್ಲಿಂದ ಸ್ಕೂಲ್ ಕಳಿಸ್ಬೇಕು. ಆಯಿತಾ? ಹಾಂ.